ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಗಿದೆಯೋ? ಪರವಾಗಿಲ್ಲಮ್ಮ. ನಚಿಕೇತ್, ನೀನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ತನಕನೂ ಈ ನಂಬರಿಂದ ಏನಿಲ್ಲ ಅಂದರೂ 4-5 ಕಾಲ್ ಬಂದಿದೆ. ಯಾರ್ದು ಅಂತಲೇ ಗೊತ್ತಾಗ್ತಿಲ್ಲ. ನಾನು ನೋಡಿದೆ ಅಮ್ಮ ಆಗಲಿಂದ. ಫೋನ್ ಚೇಂಜ್ ಮಾಡಿದ್ನಲ್ಲ, ಇಂಪಾರ್ಟೆಂಟ್ ಕಾಲ್ ಇರ್ಬೋದು. ನೋಡ್ತೀನಿ, ಕೊಡು. ಬೇಡ ಬೇಡ, ನೀನು ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡ, ನಾನು ತಗೋತೀನಿ. ಹಲೋ ನಚಿಕೇತ್. ನಾನು ನಚಿಕೇತ್ ಅವ್ರ ತಾಯಿ ಮಾತಾಡ್ತಿರೋದು. ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ಅಮ್ಮ, ನಾನು ನಿವೇದಿತಾ. ನಚಿಕೇತ್ ಅವರಿಲ್ವಾ? ಓಹ್, ನಿವೇದಿತಾ ನೀನಾ? ನಚಿಕೇತ್ ಇದ್ದಾನೆ. ನಾ ಬೆಳಗ್ಗೆಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಮ್ಮ. ಅವ್ರ ಫೋನಿಗೆ ಸಿಗ್ತಾನೇ ಇಲ್ಲ. ಅವ್ರು ಇವತ್ತು ಆಫೀಸ್ ಕೂಡ ಬಂದಿಲ್ಲ. ಗೊತ್ತು. ಏನಾಯ್ತಮ್ಮ? ಯಾಕೆ ಮಾತಾಡ್ತಾ ಇಲ್ಲ? ನಿವೇದಿತಾ, ನಚಿಕೇತ್ನ ನಾನು ಈಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಸ್ಪತ್ರೆಯಿಂದನಾ? ಯಾಕಮ್ಮ, ಏನಾಯಿತು? ನಚಿಕೇತ್ಗೆ ಯಾರೋ ರೌಡಿಗಳು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಹೊಡೆದಿದ್ದಾರಾ? ಯಾರಮ್ಮ? ಯಾರು ಅಂತ ಗೊತ್ತಿಲ್ಲ ನಿವೇದಿತಾ. ಮೊನ್ನೆ ಯಾರೋ ನಚಿಕೇತ್ಗೆ ಫೋನ್ ಮಾಡಿ ನಿಮ್ಮ ಪುಸ್ತಕ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಸಂವಾದ ಮಾಡಬೇಕು, ನಿಮಗೆ ಸನ್ಮಾನ ಮಾಡಬೇಕು, ಬನ್ನಿ ಅಂತ ಫೋರ್ಸ್ ಮಾಡಿದಾರಂತೆ. ಇವನು ಅದಕ್ಕೆ ಒಪ್ಕೊಂಡಿದ್ದಾನೆ. ಅವ್ರು ಹೇಳಿದ ಜಾಗಕ್ಕೆ ಹೋಗಿದ್ದಾನೆ. ಅಲ್ಲಿ ಯಾರೋ ಒಂದಷ್ಟು ರೌಡಿಗಳು ಅವನನ್ನು ಚೆನ್ನಾಗಿ ಹೊಡೆದಾಕಿದ್ದಾರೆ. ತುಂಬ ಏಟಾಗಿದೆ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿಮ್ಮ. ಈಗ ಹೇಗಿದ್ದಾರೆ ನಚಿಕೇತ್ ಅವರು? ರೆಸ್ಟ್ ತಗೋತಾ ಇದ್ದಾನಮ್ಮ, ಈಗ ಪರವಾಗಿಲ್ಲ. ಅಲ್ಲೇ ಇದ್ದ ಕೆಲವೊಬ್ಬರು ಇವನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸಂಜೆವರೆಗೂ ಅಲ್ಲೇ ಇದ್ದ. ಈಗಷ್ಟೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಅಲ್ಲಮ್ಮ, ನಚಿಕೇತ್ ಅವ್ರಿಗೆ ಹೀಗಾಗಿದೆ ಅಂತ ನನಗೂ ಒಂದು ಮಾತು ತಿಳಿಸಿದ್ರೆ ನಾನು ಬರ್ತಾ ಇದ್ನಲ್ಲಮ್ಮ. ನಚಿಕೇತ್ ಆಸ್ಪತ್ರೆಯಲ್ಲಿದ್ದಾನೆ ಅಂತ ನನಗೆ ಯಾರೋ ಫೋನ್ ಮಾಡಿ ಹೇಳಿದರು. ಆ ಗಾಬರಿಗೆ ನನಗೆ ಯಾರಿಗೆ ಫೋನ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಗಾಗಿ ಅರ್ಜೆಂಟಲ್ಲಿ ನಾನೇ ಆಸ್ಪತ್ರೆಗೆ ಹೋದೆ. ಹೋಗಲಿ ಬಿಡಿಮ್ಮ. ಕೊಡಮ್ಮ, ನಾನು ಮಾತಾಡ್ತೀನಿ. ನಿವೇದಿತಾ, ನಚಿಕೇತ್ ಮಾತಾಡ್ತಾನಂತೆ, ಒಂದು ನಿಮಿಷ. ಕೊಡಿಯಮ್ಮ. ಹಲೋ ನಿವೇದಿತಾ. ನಚಿಕೇತ್, ಹೇಗಿದ್ದೀರಾ? ಈಗ ಪರವಾಗಿಲ್ಲ ನಿವೇದಿತಾ, ಮಚ್ ಬೆಟರ್. ಐ ಆಮ್ ಸೋ ಸಾರಿ ನಚಿಕೇತ್ ಅವರೇ. ನಿಮ್ಮನ್ನು ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ರು ಅಂತ ನಿಮ್ಮ ತಾಯಿ ಹೇಳಿದ್ರು. ಹೌದು ನಿವೇದಿತಾ ಅವರೇ, ಶಿಡ್ಲಳ್ಳಿ ಕ್ರಾಸ್ ಹತ್ರ ಒಂದು ಕೆರೆ ಇದೆಯಲ್ಲ, ಅಲ್ಲಿ ಇದಕ್ಕಿದ್ದಾಗೆ ಒಂದಷ್ಟು ಜನ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ರು. ಸಾರಿ ನಿವೇದಿತಾ, ಪಾಪ ನೀವು ಆಗಲಿಂದ ಫೋನ್ ಮಾಡ್ತಿದ್ರಿ ಅನ್ಸುತ್ತೆ. ಆ ಗಲಾಟೆಯಲ್ಲಿ ನನ್ನ ಫೋನ್ ಹಾಳಾಯಿತು. ಇದು ಬೇರೆ ಹ್ಯಾಂಡ್ಸೆಟ್ಟು, ಇದರಲ್ಲಿ ಇನ್ನೂ ಯಾವುದೂ ನಂಬರ್ ಸ್ಪೀಡ್ ಆಗಿಲ್ಲ. ಅದಕ್ಕೆ ನೀವು ಫೋನ್ ಮಾಡ್ತಿದ್ದಿದ್ದು ನನಗೆ ಗೊತ್ತಾಗಲಿಲ್ಲ. ಪರವಾಗಿಲ್ಲ ನಚಿಕೇತ್ ಅವರೇ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಲ್ಲ, ನಿಮಗೆ ಹೊಡೆದ್ರಲ್ಲ, ಆ ರೌಡಿಗಳು ಯಾರು ಅಂತ ನಿಮ್ಗೇನಾದರೂ ಗೊತ್ತಾ? ಗೊತ್ತಿಲ್ಲ ನಿವೇದಿತಾ, ಅವ್ರು ಯಾರು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಮುಖ ಮುಚ್ಕೊಂಡಿದ್ರು. ಸರಿ, ಹೋಗಲಿ ಬಿಡಿ ನಚಿಕೇತ್ ಅವರೇ, ನೀವು ರೆಸ್ಟ್ ತಗೊಳ್ಳಿ. ಆಯಿತು ನಿವೇದಿತಾ ಅವರೇ, ಆದರೆ ಸಾರಿ. ಸಾರಿನಾ? ಯಾಕೆ?
ಹೊಸದಾಗಿ ಚಾನೆಲ್ ಶುರು ಮಾಡಿದ್ದೀವಿ. ನಾನು ನೋಡಿದ್ರೆ ಹೀಗೆ ಮನೇಲಿ ಮಲಗಿದ್ದೀನಿ. ಪಾಪ ಚಾನೆಲ್ನ ಎಲ್ಲ ಜವಾಬ್ದಾರಿನೂ ನಿಮ್ಮೊಬ್ಬರ ಮೇಲೆ ಬಿದ್ದ ಹಾಗಾಯ್ತಲ್ಲ, ಅದಕ್ಕೆ ಸಾರಿ ಹೇಳಿದೆ. ನಚಿಕೇತವ್ರೆ, ಇದಕ್ಕೆ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನೀವು ಚಾನಲ್ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ರೆಸ್ಟ್ ತಗೊಂಡು ಹುಷಾರಾಗಿ ಬನ್ನಿ. ಅಲ್ಲಿ ತನಕ ಚಾನಲ್ ಜವಾಬ್ದಾರಿ ನಂದು, ಆಯಿತಾ? ಥ್ಯಾಂಕ್ ಯು ನಿವೇದಿತಾ. ಆಯಿತು, ನೀವು ರೆಸ್ಟ್ ತಗೊಳ್ಳಿ. ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ. ಆಲ್ ರೈಟ್, ಬಾಯ್. ನಿವೇದಿತಾ, ಇತ್ತೀಚೆಗಂತೂ ನೀವು ಫೋನ್ ಕೈಯಲ್ಲಿ ಹಿಡ್ಕೊಂಬಿಟ್ರೆ ಪ್ರಪಂಚನ ಮರಿತೀಯ. ಎಷ್ಟೊತ್ತೊಂದು ಕಾಯೋದು, ಅಡುಗೆ ಎಲ್ಲ ಆರು ತಣ್ಣಗಾಗೋಯ್ತು. ನಿಮ್ಮಪ್ಪ ನಿಮಗೋಸ್ಕರ ಕಾದು ಊಟ ಮಾಡ್ಕೊಂಡು ಹೋದರು. ಬೆಳಗ್ಗೆಯಿಂದ ನಚಿಕೇತರು ಫೋನ್ ಟ್ರೈ ಮಾಡ್ತಿದ್ದೆ ಅಮ್ಮ. ಅವ್ರ ಫೋನೇ ರಿಸೀವ್ ಮಾಡಿರಲಿಲ್ಲ. ಅವ್ರ ಆಫೀಸ್ಗೂ ಬರಲಿಲ್ಲ. ಈಗ ಫೋನಲ್ಲಿ ಸಿಕ್ಕಿದ್ರು. ನಚಿಕೇತವ್ರಿಗೆ ಯಾರೋ ರೌಡಿಗಳು ಹೊಡೆದ್ಬಿಟ್ಟಿದ್ದಾರೆ ಅಮ್ಮ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಂತೆ. ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ವೇ, ನಚಿಕೇತಂಗೆ ರೌಡಿಗಳು ಹೊಡೆದ್ರಂತ? ತುಂಬ ಏಟಾಗಿದೆಯಂತ? ಸ್ವಲ್ಪ ಏಟಾಗಿದೆಯಂತೆ. ಈಗ ಹುಷಾರಾಗಿದ್ದಾರಂತೆ. ಯಾರೇ ಆ ರೌಡಿಗಳು? ನನಗೇನಮ್ಮ ಗೊತ್ತು. ಪಾಪ ಕಣೆ, ನಚಿಕೇತವ್ರು ಎಷ್ಟು ಒಳ್ಳೆಯವರು, ಸಭ್ಯರು. ಅಂಥವ್ರಿಗೆ ರೌಡಿಗಳು ಬಂದು ಹೊಡೆಯೋದು ಅಂದರೆ, ಅಲ್ವೇ ಅವ್ರ ಊರಿಗೆ ಬೇರೆ ಹೊಸಬ್ರು. ಇವ್ರನ್ನ ಬೇರೆ ಯಾರೋ ಅಂತ ತಪ್ಪು ತಿಳ್ಕೊಂಡು ಹೊಡೆದ್ಬಿಟ್ಟಿರ್ಬೋದಾ ಅಂತ. ಹಾಗೆಲ್ಲ ಏನೂ ಇಲ್ಲಮ್ಮ. ನಚಿಕೇತವ್ರಿಗೆ ಮೊದಲೇ ಅವರು ಫೋನ್ ಮಾಡಿ, ನಿಮ್ಮ ಬುಕ್ ನಮಗೆ ತುಂಬ ಇಷ್ಟ ಆಗಿದೆ, ಅದ್ರ ಬಗ್ಗೆ ಸಂವಾದ ಮಾಡಬೇಕು ಅಂತಿದ್ದೀವಿ, ಬನ್ನಿ ಅಂತ ಕರೆದಿದ್ರಂತೆ. ನಚಿಕೇತವ್ರು ಆ ಜಾಗಕ್ಕೆ ಹೋದ್ಮೇಲೆ ಕೆಲವು ರೌಡಿಗಳು ಹಲ್ಲೆ ಮಾಡಿದ್ದಾರೆ. ಈಗ ಹೇಗಿದ್ದಾರಂತೆ? ಪರವಾಗಿಲ್ಲ ಅಂತೆ. ನಿವೇದಿತಾ, ನನಗೆ ಯಾಕೋ ಅನುಮಾನ ಕಣೆ. ಏನಮ್ಮ ಅದು? ಅಲ್ಲ ಕಣೆ, ಆ ದೇವ್ಯಾನಿಗೆ ನೀವು ಚಾನಲ್ ಶುರು ಮಾಡೋದು ಇಷ್ಟನೇ ಇರಲಿಲ್ಲ. ನೀನೇ ನೋಡಿದ್ಯಲ್ಲ ಅವತ್ತು. ನೀನು ನಚಿಕೇತ ಚಾನಲ್ ಶುರು ಮಾಡ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ನಮ್ಮ ಮನೆಗೆ ಬಂದು ಹೇಗೆ ಗಲಾಟೆ ಮಾಡಿ ಹೋಗಿದ್ಲವಳು. ಆ ದೇವ್ಯಾನಿಗೆ ಹೊಟ್ಟೆ ಉರಿದಿರುತ್ತೆ, ಅದಕ್ಕೆ ಕಣೆ ಅವಳೇ ರೋಡಿಗಳನ್ನ ಬಿಟ್ಟು ಹೊಡೆಸಿರ್ತಾಳೆ. ನಿವೇದಿತಾ, ಒಂದು ಕೆಲಸ ಮಾಡು ನೀನು, ಅವಳ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡೆ. ಏನಮ್ಮ ನೀನು? ನಚಿಕೇತವ್ರಿಗೆ ಹೊಡೆದವ್ರು ಯಾರು ಅಂತಲೇ ಗೊತ್ತಿಲ್ಲ, ಹೋಗಿ ದೇವ್ಯಾನಿ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಡೋಕ್ಕಾಗತ್ತಾ? ಅದೆಲ್ಲ ಸರಿಯಲ್ಲಮ್ಮ, ಚೆನ್ನಾಗಿರಲ್ಲ. ಮತ್ತೆ ಹೊಡೆದವ್ರನ್ನ ಸುಮ್ಮನೆ ಬಿಟ್ಬಿಡೋದಾ? ಅಲ್ವೇ, ಇವತ್ತು ನಚಿಕೇತನ್ ಹೊಡೆದವರು ನಾಳೆ ನಿನಗೆ ಹೊಡೆಯೋದಿಲ್ಲ ಅಂತ ಏನು ಗ್ಯಾರಂಟಿ? ನನಗೆ ಭಯ ಆಗುತ್ತೆ ಕಣೆ. ನೀನು ಯಾವಾಗಲೂ ಹೀಗೆ ಏನಾದರೂ ಒಂದು ಅವಾಂತರ ಮಾಡ್ಕೋತಿರ್ತೀಯ. ನನ್ನ ಭಯನ ಯಾರಿಗೆ ಹೇಳ್ಕೊಳ್ಳೆ? ಅಮ್ಮ, ಭಯ ಪಡಬೇಡ, ನನಗೇನೂ ಆಗಲ್ಲಮ್ಮ. ಏನೂ ಆಗಲ್ಲ ಅಂತ ಹೇಳಿನೇ ಏನೇನೋ ಆಗೋಯ್ತು. ಇನ್ನೂ ನಿನಗೆ ಜವಾಬ್ದಾರಿ ಬಂದಿಲ್ಲ. ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಭಯನ? ಅಮ್ಮ, ನೀ ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ. ಇನ್ನು ಆ ರೌಡಿಗಳ ವಿಚಾರ, ಅವ್ರ ಬಗ್ಗೆ ಏನು ಮಾಡೋದು ಅಂತ ನಚಿಕೇತವ್ರು ಸಿಕ್ಕಿದಾಗ ಮಾತಾಡಿ ನಿರ್ಧಾರ ತಗೋತೀನಿ. ಹುಷಾರು ಕಣೆ. ಗೊತ್ತಾಯ್ತು ಹರಿಕುಮಾರ್, ಬಿಂಗ ವಿರುದ್ಧ ಪ್ರತಿಭಟನೆ ಮಾಡಿದವ್ರನ್ನೆಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ನನಗೂ ಇನ್ಫಾರ್ಮೇಷನ್ ಬಂತು. ನಾನು ಆ ಕ್ರಮನ ನಿಲ್ಲಿಸೋ ವ್ಯವಸ್ಥೆ ಮಾಡ್ತೀನಿ. ನೀವು ಮಾತ್ರ ಪ್ರತಿಭಟನೆನ ಹೆಚ್ಚು ಮಾಡ್ತಾನೆ ಹೋಗಿ. ಹಣದ ಅವಶ್ಯಕತೆ ಬಿದ್ದರೆ ನಮ್ಮ PA ನಿರಂಜನ್ ದೇಸಾಯಿ ಹತ್ರ ಕೇಳಿ, ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ರಂಗನಾಥ್ ಅವರೇ,
ನೀವೇನು ಟೆನ್ಷನ್ ಆಗಬೇಡಿ. ಅರೆಸ್ಟ್ ಮಾಡದೇ ಇರೋಗೆ ಪೊಲೀಸ್ನವ್ರಿಗೆ ನಾನು ಹೇಳ್ತೀನಿ. ನೀವಿನ್ನು ಹೊರಡಿ. ನಾಳೆ ಬೆಳಿಗ್ಗೆ ನಾನು ಯಾವಾಗ ನೋಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಆಯಿತು ಸರ್, ನಾನು ಬರ್ತೀನಿ ಸರ್. ನಮಸ್ಕಾರ. ಸರ್, ಹೋಮ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ ಬಂದಿದ್ದಾರೆ. ಕರ್ಸು. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮಿಸ್ಟರ್ ದಯಾಕರ್ ಚಟರ್ಜಿ. ನಮಸ್ಕಾರ ಮಿಸ್ಟರ್ ಘೋಷ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಪ್ರವೀಣ್, ಆ ಗಿಫ್ಟ್ ಪ್ಯಾಕೆಟ್ಗಳನ್ನ ತಗೊಂಬನ್ನಿ, ಕೊಡಿ. ನಮ್ಮ ಸ್ಪಿನೋಸಾ ಕಂಪನಿ ಶುರುವಾಗಿ 25 ವರ್ಷ ಆಯಿತು. ಅದಕ್ಕೆ ಸ್ಮಾಲ್ ಗಿಫ್ಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದರಲ್ಲಿ 25 ಚಿನ್ನದ ನಾಣ್ಯಗಳನ್ನು ಇಟ್ಟಿದ್ದೀನಿ. ಜೋಪಾನವಾಗಿ ಮನೆಗೆ ತಗೊಂಡೋಗಿ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಮಿಸ್ಟರ್ ದಯಾಕರ್ ಚಟರ್ಜಿ, ತಮಗೆ ಗೊತ್ತಿರ್ಬೋದು, ಶಾಸಕಾಂಗ ಪಕ್ಷದ ಸಭೆಯಾಗಿ ನಾಯಕನನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ರಾಜ್ಯಪಾಲರು ವಿಧಾನಸಭೆಯಲ್ಲಿ ನಾಯಕನ ಆಯ್ಕೆ ಬಗ್ಗೆ ವಿಶ್ವಾಸ ಮತ ಸಾಬೀತು ಮಾಡಿ ಅಂತ ಕೇಳ್ಬೋದು. ಹೌದು ಸರ್. ನಾನು ಶಾಸಕಾಂಗ ಪಕ್ಷದ ಸೆಕ್ರೆಟರಿ ಅವರ ಹತ್ರ ಮಾತಾಡಿದ್ದೀನಿ. ಮುಂದಿನ ವಾರ ಶಾಸಕಾಂಗ ಪಕ್ಷದ ಸಭೆ ಆಗಬೇಕು ಅಂತ ತೀರ್ಮಾನ ಆಗಿದೆ. ಸರ್, ಮುಂದಿನ ವಾರ ಅಂದರೆ ಸ್ವಲ್ಪ ಲೇಟ್ ಅನ್ನಿಸ್ಲಿಲ್ವಾ ಸರ್? ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ನೋಡ್ರಿ, ಶಾಸಕರೆಲ್ಲ ಊರುಗಳಿಂದ ಬರಬೇಕು, ಮಳೆ ಆಗ್ತಾ ಇದೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆನ ಒಂದು ವಾರ ಮುಂದೂಡಿ ಅಂತ ನಾನು ಶಾಸಕಾಂಗ ಪಕ್ಷದ ಸೆಕ್ರೆಟರಿ ಅವರ ಹತ್ರ ಮಾತಾಡಿದ್ದೀನಿ. ಮಿಕ್ಕ ವಿಚಾರಗಳನ್ನು ಫಾಲೋಅಪ್ ಮಾಡಿ ಅಷ್ಟೇ. ಎಸ್ ಸರ್. ಸರ್, ನನಗೆ ಇದನ್ನು ಕೇಳೋದಕ್ಕೆ ಅಧಿಕಾರ ಇಲ್ಲ. ತಮಗಿಷ್ಟ ಇದ್ದರೆ ಮಾತ್ರ ಉತ್ತರ ಹೇಳ್ಬೋದು ಸರ್. ಸರ್, ಯಾವುದೇ ರಾಜಕೀಯ ಅನಿಶ್ಚಯತೆ ಇದ್ದರೆ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ. ಅದಕ್ಕೆ ಕೇಳ್ತಿದ್ದೀನಿ. ನನಗೆ ತಿಳಿದಿರೋ ಮಟ್ಟಿಗೆ 90% MLAಗಳು ರುದ್ರಾಕ್ಷಿಪುರದಲ್ಲೇ ಇದ್ದಾರೆ ಸರ್. ನಾಳೆನೇ ಶಾಸಕಾಂಗ ಪಕ್ಷದ ಸಭೆನ ಕರಿಬೋದು ಸರ್. ಮಳೆ ಅಡ್ಡಿ ಆಗಲ್ಲ. ಸುಶೀಲ್ ಕುಮಾರ್ ಬಿಂಗ ಅವರನ್ನು ಆಯ್ಕೆ ಮಾಡೋದು ಒಂದೇ ಎಜೆಂಡಾ ಅನಿಸುತ್ತೆ ಸರ್ ಶಾಸಕಾಂಗ ಪಕ್ಷದ ಸಭೆಗೆ. ಯಾಕೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಬೇಡ ಅಂತಿದ್ದೀರಾ ತಿಳ್ಕೊಬೋದಾ ಸರ್? ವಿವರಗಳನ್ನು ಹೇಳಕ್ಕೆ ನಾನು ರೆಡಿ ಇಲ್ಲ ರೀ. ಒಂದು ತಿಳ್ಕೊಳ್ಳಿ, ಸುಶೀಲ್ ಕುಮಾರ್ ಬಿಂಗ ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನ್ನ ಮಾತುಗಳನ್ನು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂತ ನಂಗೆ ಅನಿಸುತ್ತೆ. ನೆನಪಿಟ್ಕೊಳ್ಳಿ, ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನೇ ಮುಖ್ಯಮಂತ್ರಿಯಾಗಿ ಯಾಕೆ ಆಯ್ಕೆ ಆಗಬಾರ್ದು? ಬಿಂಗ ಅವರೊಬ್ಬರೇ ಕಾಂಟೆಸ್ಟ್ ಮಾಡ್ತಾರೆ ಅಂತ ನಿಮಗೆ ಹೇಗ್ರಿ ಗೊತ್ತು? ಹೆಚ್ಚಿನ ಜನ MLAಗಳು ನನ್ನ ಕಡೆ ಇದ್ದಾರೆ. ಸರಿ ಸರಿ, ಅದೆಲ್ಲ ರಾಜಕೀಯಕ್ಕೆ ಸಂಬಂಧಿಸಿದ ವಿಷಯ, ನಿಮಗದು ಬೇಕಾಗಿಲ್ಲ. ಸಾರಿ ಸರ್, ನಾವು ಖಂಡಿತ ತಮ್ಮ ಮಾತನ್ನು ನಿರ್ಲಕ್ಷ್ಯ ಮಾಡ್ತಿಲ್ಲ. ತಮಗೆ ಹಾಗೆ ತಪ್ಪು ಅಭಿಪ್ರಾಯ ಬರೋ ರೀತಿ ನಾವು ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್. ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಸರಿ ಸರಿ. ಇನ್ನು ಎರಡನೇ ವಿಚಾರ, ಇಲ್ಲಿ ಒಂದು ಲಿಸ್ಟ್ ಇದೆ. 17 ಜನ IAS ಆಫೀಸರ್ಸು ಮತ್ತು 21 ಜನ KS ಆಫೀಸರ್ಸು ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗಬೇಕು. ಇದರ ಬಗ್ಗೆ ನಾನು ಪರ್ಸನಲ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ದೀನಿ. ತಗೊಳ್ಳಿ ಲಿಸ್ಟ್. ಸರ್, ಇವರೆಲ್ಲ ಬಿಂಗ ಸಾಹೇಬ್ರಿಗೆ ಬೇಕಾದವರೇ ಸರ್. ಇನ್ಫ್ಯಾಕ್ಟ್ 4 ತಿಂಗಳ ಹಿಂದೆ ಖುದ್ದಾಗಿ ಬಿಂಗ ಸಾಹೇಬ್ರನ್ನೇ ಇವರನ್ನೆಲ್ಲ ಹಾಕಿಸ್ಕೊಂಡಿದ್ರು. ಮಿಸ್ಟರ್ ದಯಾಕರ್ ಚಟರ್ಜಿ, ನಾನು ಮತ್ತೊಂದು ಸಲ ತಮಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ, ಬಿಂಗ ಸಾಹೇಬರು ಈಗ ಮುಖ್ಯಮಂತ್ರಿ ಅಲ್ಲ, ಹಂಗಾಮಿ ಮುಖ್ಯಮಂತ್ರಿಯ ಸ್ಥಾನದಲ್ಲಿರೋದು ನಾನು. ನನ್ನ ಮಾತನ್ನು ನೀವು ಕೇಳಲೇಬೇಕಾಗುತ್ತೆ. ನಾಳೆ ಬೆಳಿಗ್ಗೆ ಒಳಗೆ ಆರ್ಡರ್ ಬರಬೇಕು ಅಷ್ಟೇ.
ಎಸ್ ಸರ್. ಓಕೆ, ಇನ್ನು ಮೂರನೇ ವಿಚಾರ. ಪತ್ರಿಕೆಗಳಲ್ಲೂ ನಾನು ಗಮನಿಸಿದ್ದೀನಿ, ರಾಜ್ಯದ ಇಂಟೆಲಿಜೆನ್ಸ್ DIG ನನಗೆ ರಿಪೋರ್ಟ್ ಮಾಡಿದ್ದಾರೆ. ಕ್ರಿಮಿನಲ್ ಆರೋಪ ಇರೋದ್ರಿಂದ ಭಿಂಗಾ ಅವರು ಮತ್ತೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ರಾಜ್ಯದ ತುಂಬ ಕಡೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರಂತೆ. ಪ್ರತಿಭಟನೆಗಳನ್ನು ನಡೆಸ್ತಾ ಇರೋರ ಮೇಲೆ ನಮ್ಮ ಸರ್ಕಾರ ಕೇಸ್ ಹಾಕಿ ಜೈಲಿಗೆ ಹಾಕ್ತಾ ಇದೆ ಅಂತ. ಇಸ್ ಇಟ್ ಟ್ರೂ? ನಿಜಾನಾ? ಎಸ್ ಸರ್, ಅದು ಸತ್ಯ. ಅಲ್ರಿ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಪ್ರತಿಭಟನೆ ಮಾಡೋ ಅವಕಾಶ ಇದೆ ಅಲ್ವಾ? ಅವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿಸ್ತಾ ಇದ್ದೀರಾ? ಸರ್, ಅದು ವಿಷಯ ಸ್ವಲ್ಪ ಸೂಕ್ಷ್ಮವಾಗಿದೆ ಸರ್. ರೂಲಿಂಗ್ ಪಾರ್ಟಿ MLAಗಳೇ ಕೆಲವರು ಜನರಿಗೆ ದುಡ್ಡು ಕೊಟ್ಬಿಟ್ಟು ಇಂಥ ಸಭೆಗಳಿಗೆ, ಪ್ರತಿಭಟನೆಗಳಿಗೆ ಕರ್ಕೊಂಡ್ಬರ್ತಿದ್ದಾರೆ ಜನನ. ಇದಕ್ಕೆಲ್ಲ MLA ಶಿವಕಾಂತ್ ಪಟೇಲ್ರು ಮತ್ತು MLA ಹರಿಕುಮಾರ್ ಅವರು ಲೀಡರ್ಶಿಪ್ ತಗೊಂಡಿದ್ದಾರಂತೆ ಸರ್. ಅದಕ್ಕೆ ಅವ್ರು ದುಡ್ಡಾದರೂ ತಗೊಂಬರಲಿ, ಕಾಸಾದರೂ ತಗೊಂಬರಲಿ, ಅದು ನಿಮಗೆ ಸಂಬಂಧಪಟ್ಟಿಲ್ಲ ಅಲ್ವಾ ಮಿಸ್ಟರ್ ದಯಾಕರ್ ಚಟರ್ಜಿ? ಬಿಂಗಾ ಸಾಹೇಬರು ಜಾಮೀನ್ ಮೇಲೆ ಬಿಡುಗಡೆ ಆದಮೇಲೆ DIG ಸಾಹೇಬ್ರಿಗೆ ಫೋನ್ ಮಾಡಿದ್ರಂತೆ. ಬಿಂಗಾ ಅವ್ರ ವಿರುದ್ಧ ಯಾರ್ಯಾರು ಪ್ರತಿಭಟನೆ ಮಾಡ್ತಾರೋ ಅವ್ರ ವಿರುದ್ಧ ಕ್ರಮ ತಗೋಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಹೌದು ಸರ್. ಸರ್, ಇಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದವರು ಮುಂದೆ ಮತ್ತೆ ಮುಖ್ಯಮಂತ್ರಿ ಆಗೋ ಸಂಭವ ಇದ್ದವ್ರಿಗೆ ಏನಾದರೂ ಹೇಳಿದರೆ ಪೊಲೀಸ್ ಆಫೀಸರ್ಸ್ಗಳಿಗೆ ಅವ್ರ ಮಾತನ್ನು ತೆಗೆದುಹಾಕೋದು ತುಂಬ ಕಷ್ಟ ಆಗುತ್ತೆ ಸರ್. ನಾನು ಮತ್ತೆ ನಿಮಗೆ ನೆನ್ಪು ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಭಿಂಗಾ ಅವರು ಈಗ ಮುಖ್ಯಮಂತ್ರಿ ಅಲ್ರಿ. ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದಲ್ವಾ? ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಮಾಡೋದಕ್ಕೆ ಪೂರ್ತಿ ಅವಕಾಶ ಮಾಡಿಕೊಡ್ಬೇಕು ನೀವು. ಇದು ಪ್ರಜಾಪ್ರಭುತ್ವ. ಎಸ್ ಸರ್. ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಭಿಂಗಾ ಮತ್ತು ಇತರರು ಕೊಲೆ ಮಾಡಿರ್ಬೋದು. ಇದರ ಬಗ್ಗೆ ಸರ್ಕಾರ ಪ್ರತ್ಯೇಕ ತನಿಖೆ ನಡೆಸಿದ್ರೆ ಸತ್ಯ ಈಚೆ ಬರಬಹುದು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಗೊತ್ತು ಸರ್. ಈ ತೀರ್ಪಿನ ಪ್ರತಿ ತಮಗೆ ಬಂದಿದೆಯಾ? ಹೌದು, ಬಂದಿದೆ ಸರ್. ಮತ್ತೆ ಅದರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಏರ್ಪಾಡು ಮಾಡಿ. ಎಸ್ ಸರ್. ಕಾನೂನಿನ ಮುಂದೆ, ನ್ಯಾಯದ ಮುಂದೆ ಎಲ್ಲರೂ ಒಂದೇ ರೀ. ಭಿಂಗಾ ಅವ್ರಿಗೆ ನೀವೇನು ಹೆದರಬೇಕಾಗಿಲ್ಲ. ನೀವೇನು ಹೊರಡಿ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ